ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ತಮಿಳುನಾಡಿನ ವಳ್ಳಿಯೂರಿನ ಧನುಷ್ಕೋಟಿಯವರು ತಮ್ಮ ಜೀವನದಲ್ಲಿ ನಡೆದ ಸುಂದರವಾದ ಅನುಭವವನ್ನು ಹೀಗೆ ಹಂಚಿಕೊಳ್ಳಲು ಬಯಸುತ್ತಿದ್ದಾರೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರವಾದ ಅನುಗ್ರಹದಿಂದ ನಮ್ಮ ಕುಟುಂಬಕ್ಕೆ ದೊರೆತ ಆಶೀರ್ವಾದಗಳನ್ನು ಅಪಾರ ಕೃತಜ್ಞತೆಯಿಂದ ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಕಳೆದ 20 ವರ್ಷಗಳಿಂದ ಧರ್ಮದೊಂದಿಗೆ ಒಡನಾಟ ಹೊಂದಿದ್ದೇನೆ. ಈ ಸುದೀರ್ಘ ಪ್ರಯಾಣದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಕುಟುಂಬಕ್ಕೆ ಆಂತರಿಕ ಪರಿವರ್ತನೆ, ಶಾಂತಿ ಮತ್ತು ಅನೇಕ ಅದ್ಭುತವಾದ ಪವಾಡಗಳನ್ನು ಅನುಗ್ರಹಿಸಿದ್ದಾರೆ. 2023 ಜೂನ್ ತಿಂಗಳಲ್ಲಿ ನಾನು ಪವಿತ್ರ ತಿರುಕಲ್ಯಾಣಂನಲ್ಲಿ ಬಹಳ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿದೆ ಮತ್ತು ನನ್ನ ಮಗಳ ವಿವಾಹ ಹಾಗೂ ನಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪೂರ್ಣ ಹೃದಯದಿಂದ ಪ್ರಾರ್ಥಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಲ್ಲಿ ನನ್ನ ಪ್ರಾರ್ಥನೆಗಳನ್ನು ಸಮರ್ಪಿಸಿದ ನಂತರ ಒಂದು ಸುಂದರವಾದ ಪವಾಡವು ಅನಾವರಣಗೊಂಡಿತು. ತಿರುಕಲ್ಯಾಮ್ನಲ್ಲಿ ಭಾಗವಹಿಸಿದ ಕೇವಲ 1 ತಿಂಗಳೊಳಗೆ ನನ್ನ ಮಗಳ ವಿವಾಹವು ಯಶಸ್ವಿಯಾಗಿ ನಿಶ್ಚಯವಾಗಿ ಶುಭಕರವಾಗಿ ನೆರವೇರಿತು. ಈ ಮದುವೆಗೆ ವಿಳಂಬವನ್ನು ಉಂಟು ಮಾಡುತ್ತಿದ್ದ ಎಲ್ಲ ಅಡೆತಡೆಗಳು ಅವರ ದಿವ್ಯ ಅನುಗ್ರಹದಿಂದ ಸುಲಭವಾಗಿ ನಿವಾರಣೆಯಾದವು. ಇಂದು ನನ್ನ ಮಗಳು ಸಂತೋಷದ ವೈವಾಹಿಕ ಜೀವನ ನಡೆಸುತ್ತಿದ್ದು ಮಕ್ಕಳ ಭಾಗ್ಯವನ್ನು ಪಡೆದಿದ್ದಾಳೆ. ಅವಳ ಕುಟುಂಬವು ಸುಖ, ಸಂತೋಷ ಮತ್ತು ಸಾಮರಸ್ಯದಿಂದ ಬೆಳೆಯುತ್ತಿರುವುದನ್ನು ನೋಡುವುದು ನಮ್ಮ ಹೃದಯಕ್ಕೆ ಅಪಾರವಾದ ಆನಂದವನ್ನು ನೀಡುತ್ತದೆ. ಹಿಂತಿರುಗಿ ನೋಡಿದಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಕುಟುಂಬಕ್ಕೆ ಈ ಸುಂದರವಾದ ಪವಾಡವನ್ನು ಮಾತ್ರವಲ್ಲದೆ ಆಂತರಿಕ ಶಾಂತಿ, ಶಕ್ತಿ ಹಾಗೂ ದೈವಿಕತೆಯಲ್ಲಿ ಸಂಪೂರ್ಣ ನಂಬಿಕೆಯೊಂದಿಗೆ ಪ್ರತಿಯೊಂದು ಸವಾಲನ್ನು ಆತ್ಮವಿಶ್ವಾಸದೊಂದಿಗೆ ಎದುರಿಸುವ ಧೈರ್ಯವನ್ನು ನೀಡಿ ಆಶೀರ್ವದಿಸಿದ್ದಾರೆ ಎಂಬುದು ನನಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನಮ್ಮ ಕುಟುಂಬದ ಮೇಲೆ ತಮ್ಮ ಅಪಾರವಾದ ಅನುಗ್ರಹ ಮತ್ತು ಆಶೀರ್ವಾದಗಳನ್ನು ಸುರಿಸುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಕಮಲಗಳಿಗೆ ಅತ್ಯಂತ ಪ್ರೀತಿ, ಭಕ್ತಿ ಮತ್ತು ಕೃತಜ್ಞತೆಯಿಂದ ನನ್ನ ಅನಂತಾನಂತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ.